ಸದಾ ನಾನು ಇದೇ ರೀತಿ ಮಾತಾಡುವ ಒಬ್ಬ ವಾಚಾಳಿ, ನಾಲಿಗೆ ಹರ್ಕ, ಬಚ್ಚಲು ಬಾಯಿ ಅನ್ನೋದನ್ನು ಮತ್ತೊಮ್ಮೆ ಯತ್ನಾಳ್ ಸಾಬೀತು ಮಾಡಿದ್ದಾರೆ. ಪ್ರಖರವಾದಂಥ ಹಿಂದುತ್ವವಾದಿಯವರು, ಅವರ ಹಿಂದುತ್ವವಾದವನ್ನು ಹಾಗಾದರೆ ನೀವೇನು ಪ್ರಶ್ನಿಸ್ತೀರಾ? ಯತ್ನಾಳ್ ಹಿಂದುತ್ವವಾದಿಗಳು ಯಾರಿದ್ದಾರೆ ಅವರಿಗೆ ಏನು ಫಿಲ್ಟರ್ಲೆಸ್. ಮೋದಿಯವರ ಇಂಥ ವಿಶ್ವ ಸಮನ್ವಯತೆಯ ದೃಷ್ಟಿ, ಸರ್ವಧರ್ಮ ಸಮನ್ವಯತೆಯ ದೃಷ್ಟಿಗೆ ನಿಮ್ಮಂಥವರು ಕ್ಷುದ್ರ ರಾಜಕಾರಣಿಗಳು ಕೊಳ್ಳಿ ಇಡ್ತಾ ಇದ್ದೀರಿ. ರಾಜಕಾರಣಿಯಾಗಿ ದಿನೇಶ್ ಗುಂಡೂರಾವನ್ನು ನೋಡುವ ದೃಷ್ಟಿಯೇ ಬೇರೆ. ಒಬ್ಬ ಸಂಸಾರಸ್ಥನಾಗಿ, ಸದ್ಗೃಹಸ್ಥನಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಪ್ರತ್ಯೇಕವಾಗಿ ನೋಡಬೇಕಾದ ಅಗತ್ಯ ಇದೆ. ನೀವು ಕೇವಲ ಮುಸ್ಲಿಮರ ವಿರುದ್ಧ ಮಾತಾಡ್ಬಿಡ್ತೀರಿ, ಭಾಳ ದೊಡ್ಡ ನಾಮ ಹಾಕ್ಕೊಂಡು ಜೈ ಬಜರಂಗಬಲಿ, ಜೈ ಶ್ರೀರಾಮ್ ಅಂತ ಹೇಳ್ಬಿಡ್ತೀರಿ ಅನ್ನುವ ಕಾರಣಕ್ಕಾಗಿ ನಿಮ್ಮ ಮಾತನ್ನು ಎಲ್ಲವನ್ನೂ ನಿಮ್ಮ ಅನುಯಾಯಿಗಳು ಮತ್ತು ಹಿಂದುತ್ವವಾದಿಗಳು ಒಪ್ತಾರೆ ಅಂತ ಆದರೆ ಅದಕ್ಕಿಂತ ದುರಂತ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ಎಡವಟ್ಟುಗಳು ನಡೆದಿದ್ದಾವೆ. ಒಂದು ಕರ್ನಾಟಕದಲ್ಲಿ, ಇನ್ನೊಂದು ರಾಜಸ್ಥಾನದಲ್ಲಿ. ಯತ್ನಾಳ್ ಅವರು ಕೆಫೆ ಮೇಲಿನ, ರಾಮೇಶ್ವರ ಕೆಫೆ ಮೇಲಿನ ದಾಳಿ, NIA ತನಿಖೆ, ಅಲ್ಲಿಯೂ ತೀರ್ಥಹಳ್ಳಿಯಲ್ಲಿ BJP ಕಾರ್ಯಕರ್ತರನ್ನು ಅವರು ವಿಚಾರಣೆಗೆ ಒಳಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಬಹಳ ಗಂಭೀರವಾದಂಥ, ಅತ್ಯಂತ ತುಚ್ಛವಾದಂಥ ಮತ್ತು ಸ್ವಪಕ್ಷೀಯರಿಗೆ, BJPಯವರಿಗೇ ಬಹಳ ಮುಜುಗರವನ್ನು ತರುವಂಥ, ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಚರ್ಚೆಗೆ ಒಳಗಾಗುವಂಥ ಒಂದು ಕೀಳು ದರ್ಜೆಯ ಹೇಳಿಕೆಯನ್ನು ಕೊಡುವ ಮೂಲಕ ಸದಾ ನಾನು ಇದೇ ರೀತಿ ಮಾತಾಡುವ ಒಬ್ಬ ವಾಚಾಳಿ, ನಾಲಿಗೆ ಹರ್ಕ, ಬಚ್ಚಲು ಬಾಯಿ ಅನ್ನೋದನ್ನು ಮತ್ತೊಮ್ಮೆ ಯತ್ನಾಳ್ ಸಾಬೀತು ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಈ ರಾಷ್ಟ್ರೀಯ ಒಂದು ತನಿಖಾ ಹಂತದಲ್ಲಿರುವಂಥ ರಾಮೇಶ್ವರ ಕೆಫೆ ದಾಳಿಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಮಾತಾಡಿದ್ದಕ್ಕೆ ಉತ್ತರವನ್ನು ಕೊಡ್ತಾ, ಇವರು ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲೇ ಅರ್ಧ ಪಾಕಿಸ್ತಾನ ಇದೆ, ದಿನೇಶ್ ಗುಂಡೂರಾವಿಂದ ಇನ್ನೇನನ್ನು ನಿರೀಕ್ಷೆ ಮಾಡ್ತೀರಿ? ದಿನೇಶ್ ಗುಂಡೂರಾವ್ ದೇಶ ವಿರೋಧಿ ಹೇಳಿಕೆಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಅವರು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವುದಕ್ಕೆ ನಾವು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಅವರ ಮನೆಯಲ್ಲೇ ಅರ್ಧ ಪಾಕಿಸ್ತಾನ ಇದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಯಾಗ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಅರ್ಧ ಅವ್ರದ್ದು. ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಯಾಗ ಅರ್ಧ ಪಾಕಿಸ್ತಾನ. ದೇಶದ ವಿರುದ್ಧ ಹೇಳಿಕೆ ಕೊಡುವುದು ಅವರ ಒಂದು ಜಾಯಮಾನ ಆಗಿದೆ ಅನ್ನುವ ಮಾತನ್ನು ಆಡಿದ್ದಾರೆ. ಗುಂಡೂರಾವ್ ಅವರ ಬಗ್ಗೆ ಅವರ ಮನೆಯಲ್ಲೇ ಅರ್ಧ ಪಾಕಿಸ್ತಾನ ಇದೆ ಅನ್ನುವುದನ್ನು ಯತ್ನಾಳ್ ಹೇಳಿರುವುದರ ಹಿಂದೆ ಗುಂಡೂರಾವ್ ಅವರ ಪತ್ನಿ ಹುಟ್ಟಿನ ಮೂಲದಿಂದ ಟಬು ಗುಂಡೂರಾವ್ ಮುಸ್ಲಿಂ ಅನ್ನುವುದನ್ನು ಬೊಟ್ಟು ಮಾಡಿ ತೋರಿಸುವಂಥ ಒಂದು ನೀಚ ಕೆಲಸವನ್ನು ಯತ್ನಾಳ್ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಅಲ್ಲ. ಸ್ವತಃ BJP ಪಕ್ಷದ ಒಳಗಡೆನೆ ಇಂಥ ಕ್ಷುದ್ರವಾದಂಥ ಮಾತನ್ನು ಆಡುವ ಮಟ್ಟಕ್ಕೆ ಯತ್ನಾಳ್ ಇಳಿಯಬಾರದಿತ್ತು. ಇದು ಅತ್ಯಂತ ಅಮಾನುಷವಾದಂಥ ಹೇಳಿಕೆ ಅನ್ನುವಂಥ ಒಂದು ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಹಾಗೆಯೇ ರಾಜಸ್ಥಾನದಲ್ಲಿ ಮಾತಾಡ್ತಾ ಖರ್ಗೆಯವರು, ರಾಜಸ್ಥಾನದಲ್ಲಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿಯ ಹತ್ತಾರು ಸಮಸ್ಯೆಗಳಿದೆ, ಅದರ ಬಗ್ಗೆ ಮಾತಾಡ್ದೇ ಪ್ರಧಾನಿ ಮೋದಿಯವರು ಈ ವಾತಾವರಣದಲ್ಲಿ, ಇಲ್ಲಿಯ ಸಂದರ್ಭದಲ್ಲಿ ಮಾತಾಡುವಾಗ ಕೂಡ ರಾಜಸ್ಥಾನದಲ್ಲಿ
ಅವರು ನಾವು 371 ಅಬ್ರಿಗೇಟ್ ಮಾಡಿದ್ದೇವೆ. 370 ಮತ್ತು 371 ಎರಡು ಕಲಂಗಳು ಬೇರೆ ಅನ್ನುವಂಥ ಒಂದು ಪ್ರಾಥಮಿಕ ಜ್ಞಾನವನ್ನು ಹೊಂದದ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು 370 ಅನ್ನುವ ಜಾಗದಲ್ಲಿ 371 ಅಂತ ಹೇಳಿದ್ದನ್ನು ಶಾನಿಂದ ಅಮಿತ್ ಶಾ ಅವರಿಂದ ಹಿಡಿದು ಪ್ರತಿಯೊಬ್ಬರು ಅತ್ಯಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು 370 ಅಬ್ರಿಗೇಟ್ ಮಾಡಿದ್ದನ್ನು ರಾಜಸ್ಥಾನದಲ್ಲಿ ಬಂದು ಹೇಳುವ ಔಚಿತ್ಯ ಏನಿತ್ತು, ಅದನ್ನು ಜಮ್ಮುವಿನಲ್ಲಿ ಹೇಳಿ ಕಾಶ್ಮೀರದಲ್ಲಿ ಹೇಳಿ ಅನ್ನುವ ಮೂಲಕ ಪ್ರಧಾನಿಯವರ ತೀವ್ರ ಟೀಕೆಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ದೇಶವಾಸಿಗಳ ಟೀಕೆಗೂ ಒಳಗಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ತುಕಡೆ ಗ್ಯಾಂಗಿನ ಅಧ್ಯಕ್ಷರೇ ಈ ಕಾಂಗ್ರೆಸ್ಸಿನ ಖರ್ಗೆಯವರು ಅನ್ನುವಂಥ ಒಂದು ವಾದ ಪ್ರತಿವಾದ प्रतिक्रिया हुटकोळ्ता ಇದೆ. उन्होंने यहाँ पर राजस्थान में चूरू में ना वहां पर एक भाषण दिया, अरे यहाँ किसानों के मुद्दे बहुत है, किसानों परेशान हैं, हजारों लोग सुसाइड करके मर रहे हैं, उनकी बात छोड़े और यहाँ आकर कह रहे मैंने 371 को निकाल दिया। अरे भाई यहाँ के लोगों से क्या वास्ता है? ठीक है, आप जाके कश्मीर में बोलो, जम्मू में बोलो, लेकिन यहाँ जो बोल रहे हैं किसान के लिए आपने क्या किया ये बताइए। ಯಾಕೆ ಅಂತಂದ್ರೆ ರಾಜಸ್ಥಾನ ಆದ್ರೇನು, ಕೇರಳ ಆದ್ರೇನು, ತಮಿಳುನಾಡು ಆದ್ರೇನು, ಕರ್ನಾಟಕ ಆದ್ರೇನು, ಯಾವುದೇ ಈ ದೇಶದ ಯಾವುದೇ ಮೂಲೆಯಲ್ಲೂ ನಿಂತು ಕಾಶ್ಮೀರ ಭಾರತದ ಒಂದು ಶಿರ, ಅದು ಕಾಶ್ಮೀರ ಭಾರತದ ಮುಕುಟ, ಕಾಶ್ಮೀರ ಭಾರತದ ನೆತ್ತಿ, ಕಾಶ್ಮೀರವಿಲ್ಲದೆ ಭಾರತವನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಅತ್ಯಂತ ಸ್ಪಷ್ಟವಾದ ಮಾತು. ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ, ಕಾಶ್ಮೀರವನ್ನು ಹೊರತುಪಡಿಸಿ ಭಾರತವನ್ನು ನೋಡುವ ಪ್ರಶ್ನೆಯೇ ಇಲ್ಲ ಅನ್ನುವುದಕ್ಕಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತನ್ನ ಪ್ರಾಣವನ್ನು ಬಲಿದಾನವನ್ನು ಮಾಡಿದ್ದು ಈ ದೇಶದ ಒಂದು ಸ್ವಾತಂತ್ರ್ಯೋತ್ತರ ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲ, ಸ್ವಾತಂತ್ರ್ಯೋತ್ತರದ ಚರಿತ್ರೆ, ಸ್ವಾತಂತ್ರ್ಯ ನಂತರದ ಚರಿತ್ರೆ. ಹಾಗಾಗಿ ಪ್ರಧಾನಿಯವರು ಹೇಳಿದರು, ಹಾಗಾದರೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲೇ ನಾನು ಮಾತಾಡಬೇಕು ಅಂತಾದರೆ ಭಾರತದ ಹಿಸ್ಸ ಅಲ್ವೇನು ಕಾಶ್ಮೀರ? ನಿಮ್ಮ ಆಲೋಚನೆ ಏನು? ಹಾಗಾದರೆ ಸಂವಿಧಾನವನ್ನು ಬದಿಗೆ ತಳ್ಳಿ, ಸಂವಿಧಾನದ ಛೇದಗಳನ್ನೇ ಡೈಲ್ಯೂಟ್ ಮಾಡಿ, ಡಿಲೀಟ್ ಮಾಡಿ, ಈ ದೇಶದ ಜನಕ್ಕೆ ಮಂಕುಬೂದಿಯನ್ನು ಎರಚಿ ತತ್ಕಾಲಕ್ಕೆ ಅನ್ನುವ ಭ್ರಮೆಯನ್ನು ಸೃಷ್ಟಿಸಿ ಕಾಶ್ಮೀರಕ್ಕೆ ನೀವು 370 ಹಾಕಿದ್ದು ಕಾಶ್ಮೀರ ಭಾರತದ ಭಾಗ ಅಲ್ಲ, ಅದು ಒಂದು ಪ್ರತ್ಯೇಕವಾದಂಥ ರಾಷ್ಟ್ರ ಅಥವಾ ಪ್ರತ್ಯೇಕವಾದ ಭಾಗ ಅನ್ನೋದನ್ನು ನೀವು ಶಾಬ್ದಿಕವಾಗಿ ಹೇಳಲಿಕ್ಕೆ ಹೊರಟದ್ದೇ ಹಾಗಾದರೆ ಇತಿಹಾಸವೇ? ನಾವಿವತ್ತು 370 ತೆಗೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರವಾದಂಥ ಸಂವಿಧಾನದ ಆಶಯವನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಕಾಶ್ಮೀರಕ್ಕೆ, ಭಾರತಕ್ಕೆ ಎರಡು ಆಡಳಿತ, ಎರಡು ಸಂವಿಧಾನ, ಎರಡು ಅಧಿಕಾರ ಅಲ್ಲ. ಅದು ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಪ್ರತಿಯೊಂದು ಕೂಡ ಏಕರೂಪದಲ್ಲಿಯೇ ಸಲ್ಲಬೇಕು ಕಾಶ್ಮೀರಕ್ಕೆ ಕೂಡ. ಯಾಕೆಂತಂದರೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಆದ್ದರಿಂದಲೇ ನಾವು 370 ಅಬ್ರಿಗೇಟ್ ಮಾಡಿದ್ದೇವೆ ಅನ್ನುವ ಮಾತನ್ನು ಆಡಿದ್ದಾರೆ. AICC ಅಧ್ಯಕ್ಷರು, ಕಾಂಗೈನ ಸರ್ವೋಚ್ಚ ನಾಯಕ ಒಂದು ಪಬ್ಲಿಕ್ ಸಮಾವೇಶದಲ್ಲಿ ಈ ರೀತಿಯ ಮಾತಾಡುವುದನ್ನು ತುಕಡೆ ಗ್ಯಾಂಗಿನ ಮಾತಿನ ಮುಂದುವರೆದ ಭಾಗ ಅಥವಾ ಅಧಿಪತ್ಯದ ಒಂದು ಪ್ರತಿಕ್ರಿಯೆ ಅಂತ ಭಾವಿಸುವುದರಲ್ಲಿ ತಪ್ಪೇನಿದೆ? ಇದು ಪ್ರಧಾನಿಯವರ ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ಸಾರ್ವಜನಿಕರ ಪ್ರತಿಕ್ರಿಯೆ ಕೂಡ. ಇದರ ಬೆನ್ನಲ್ಲಿ ನಾವು ಯತ್ನಾಳರ ಬಗ್ಗೆ ಹಲವು ಬಾರಿ ಮಾತಾಡಲಿಕ್ಕೆ ಹೊರಟಾಗಲೂ
ಅವರ ನಾಲಿಗೆಯ ಸಂಸ್ಕೃತಿಯನ್ನು ಅತ್ಯಂತ ಕರಾರುವಕ್ಕಾಗಿ ಪ್ರತಿಕ್ರಿಯಿಸಲಿಕ್ಕೆ ಪ್ರತಿಭಟಿಸಲಿಕ್ಕೆ ಹೊರಟಾಗ ನಮ್ಮ ವಿರುದ್ಧ ಬಹಳಷ್ಟು ಜನ ತಿರುಗು ಬಿದ್ದದ್ದುಂಟು. ಪ್ರಖರವಾದಂಥ ಹಿಂದುತ್ವವಾದಿಯವರು ಅವರ ಹಿಂದುತ್ವವಾದವನ್ನು ಹಾಗಾದರೆ ನೀವೇನು ಪ್ರಶ್ನಿಸ್ತೀರಾ? ಯತ್ನಾಳ್ ಹಿಂದುತ್ವವಾದಿಗಳು ಯಾರಿದ್ದಾರೆ ಅವರಿಗೆ ಏನು ಫಿಲ್ಟರ್ಲೆಸ್, ಅವರು ಇದ್ದದ್ದನ್ನು ಇದ್ದ ಹಾಗೆ ಕಂಡದ್ದನ್ನು ಕಂಡ ಹಾಗೆ ಹೇಳ್ತಾರೆ. ಏನು ಕಂಡ ಹಾಗೆ ಹೇಳುವುದು? ಇಂಥ ನೀಚತನದ ಹೇಳಿಕೆನಾ? ಇನ್ನೊಬ್ಬರ ಮನೆ ಸಂಸಾರಕ್ಕೆ ಬೊಟ್ಟು ಮಾಡುವಂಥ ಹೇಳಿಕೆನಾ? ಟಬು ಗುಂಡೂರಾವ್ ಇವತ್ತಿನವರೆಗೂ ಗುಂಡೂರಾವ್ ಅವರನ್ನು ಮದುವೆ ಹಾಕ್ಕೊಂಡು ಬಂದಂಥ ಸಂದರ್ಭದಿಂದ ಇವತ್ತಿನವರೆಗೂ ದಶಕಗಳು ಕಳೆದಿದ್ದಾವೆ. ನೀವು ಗುಂಡೂರಾವ್ ಅವರನ್ನು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಪಕ್ಷದ ದೃಷ್ಟಿಯಿಂದ ಕಾಂಗ್ರೆಸ್ ಅನ್ನುವ ಕಾರಣಕ್ಕಾಗಿ ಅವರ ಐಡಿಯಾಲಜಿಯನ್ನು ನೀವು ಪ್ರಶ್ನಿಸಿ. ಈ ಮುಸ್ಲಿಂ ಭಯೋತ್ಪಾದಕತೆಯನ್ನು ಅಥವಾ ನಮ್ಮ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದನ್ನು ಅವರು ಸಮರ್ಥಿಸಿದರು. ಅವರು, ಖರ್ಗೆ ಮುಂತಾದವರು ಆ ಸಮರ್ಥನೆ ಮಾಡಿದ್ದನ್ನು ನಮ್ಮಿಂದ ಹಿಡಿದು ಎಲ್ಲರೂ ಪ್ರಶ್ನಿಸಿದ್ದೇವೆ. ಅಲ್ಲಿ ಅಂಥ ಘೋಷಣೆಯೇ ಕೂಗಲ್ಪಟ್ಟಿಲ್ಲ ಅನ್ನೋದನ್ನು ಹೇಳಿದಾಗ ಇಲ್ಲ, ಕೂಗಲ್ಪಟ್ಟಿದೆ. ಕೊನೆಗೇನಾಯಿತು? FSL ರಿಪೋರ್ಟ್ ಬಂದಾಗ ಜಗಜ್ಜಾಹೀರಾಯಿತು. ಇಂಥ ಸಂದರ್ಭದಿಂದ ಹಿಡಿದು ಕೆಫೆಯ ಬಾಂಬ್ ದಾಳಿಯಿಂದ ಹಿಡಿದು ಪ್ರತಿಯೊಂದನ್ನು ರಾಷ್ಟ್ರೀಯ ಸಮಗ್ರತೆಯ ದೃಷ್ಟಿಯಿಂದ ನೋಡುವಾಗ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ, ಗ್ಯಾರಂಟಿಯ ಬಗ್ಗೆ ಅವರು ಕೊಡುವಂಥ ಸುಳ್ಳು ಭರವಸೆಗಳು, ಇವೆಲ್ಲವನ್ನು ಪ್ರಶ್ನಿಸಿ ಏನೂ ಸಮಸ್ಯೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ತಾನು ಹುಟ್ಟಿದ್ದು ಮುಸ್ಲಿಮರಲ್ಲಿ ಅಂತಾದರೂ ಬಾಳಿದ್ದು ಬದುಕಿದ್ದು ಭಾರತೀಯಳಾಗಿ ಕರ್ನಾಟಕದವರಾಗಿ ಈ ನೆಲದ ಹೆಣ್ಣುಮಗಳಾಗಿ ಆರ್ ಗುಂಡೂರಾವ್ ಫೌಂಡೇಶನ್ ಅಧ್ಯಕ್ಷತೆ ಚೇರ್ಮನ್ ಆಗಿ ಅವರು ಹಲವಾರು ದೇವಸ್ಥಾನಗಳ ಜೀರ್ಣೋಭಿವೃದ್ಧಿಗೆ ಜೀರ್ಣೋದ್ಧಾರಕ್ಕೆ ಹಣ ಸಹಾಯವನ್ನು ಮಾಡಿದ್ದು ಕೂಡ ಇದೇ ಟಬು ಗುಂಡೂರಾವ್. ಟಬು ಗುಂಡೂರಾವ್ ಯಾವತ್ತೂ ಒಂದು ಸದ್ಗೃಹಿಣಿಯಾಗಿ ಒಂದು ಸಮನ್ವಯ ಭಾವದ ಒಂದು ವ್ಯಕ್ತಿಯಾಗಿ ಕಂಡಿದ್ದಾರೆಯೇ ಹೊರತು ಯಾವತ್ತೂ ಅವರು ಒಂದು ಮುಸ್ಲಿಂ ಹೆಣ್ಣುಮಗಳಾಗಿ ವರ್ತಿಸಿದ್ದು ನಿಮಗೆ ಎಲ್ಲಿಯೂ ಕಾಣಬರುವುದಿಲ್ಲ. ಅವರ ಮನೆಯಿಂದ ಹಿಡಿದು ಬದುಕಿನಿಂದ ಹಿಡಿದು ಕಲ್ಚರಿಂದ ಹಿಡಿದು ಪ್ರತಿಯೊಂದು ಕೂಡ ಅಂಥ ಒಂದು ಹೆಣ್ಣುಮಗಳ ಮೇಲೆ ನೀವು ಇವತ್ತು ದಾಳಿ ಮಾಡ್ತೀರಿ ಅಂತಾದರೆ ನಿಮ್ಮ ನಾಲಿಗೆ ಎಷ್ಟು ನೀಚತನಕ್ಕೆ ಇಳಿತಾ ಇದೆ, ಎಷ್ಟು ಕ್ಷುದ್ರತನಕ್ಕೆ ಇಳಿತಾ ಇದೆ, ನೀವೆಷ್ಟು ಅಮಾನವೀಯವಾಗಿ ವರ್ತಿಸ್ತಾ ಇದ್ದೀರಿ. ಅವರ ಕುಟುಂಬವನ್ನು, ಅವರ ಕಲ್ಚರನ್ನು, ಅವರ ಪತ್ನಿಯನ್ನು, ಟಬು ಗುಂಡೂರಾವನ್ನು ಯಾಕೆ ಎಳೆದು ತರ್ತಾ ಇದ್ದೀರಿ? ಇದು ನಿಮ್ಮ ಹಿಂದುತ್ವದ ಅಥವಾ ಹಿಂದುತ್ವವಾದದ ಲಕ್ಷಣವೇ, ಲಾಕ್ಷಣಿಕವೇ? ಇದು ಪ್ರಖರ ಹಿಂದುತ್ವವಾದದ ಒಂದು ಪ್ರಯೋಗವೇ? ಏನಿದು? ಹಿಂದೂ ಧರ್ಮ ಏನು ಹೇಳುತ್ತೆ? ಸರ್ವೇ ಜನ ಸುಖಿನೋ ಭವಂತು. ಇವತ್ತು ಮೋದಿಯವರು ತ್ರಿಬಲ್ ತಲಾಖನ್ನು ತೆಗೆಯುವ ಮೂಲಕ ಇಡೀ ಮುಸ್ಲಿಂ ಹೆಣ್ಮಕ್ಕಳಿಗೆ ಒಂದು ಜೀವದಾನವನ್ನು, ಜೀವನದ ಭದ್ರತೆಯನ್ನು, ಸ್ವಾವಲಂಬನೆಯನ್ನು, ಸ್ವಾಯತ್ತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕಾಶ್ಮೀರದಲ್ಲಿ ಪ್ರತಿಯೊಂದು ಚಾನಲ್ ಹೋಗಿ, ಮೋದಿ ವಿರೋಧಿ ಚಾನಲ್ ಕೂಡ ಹೋಗಿ ಅಲ್ಲಿ ಮಾತಾಡಿಸ್ತಾ ಇರುವಾಗ ಏನು ಹೇಳೋದು? ಮೋದಿ ಹಮಾರ ಬಾಯಿಯೇ ಬಡಾ ಬಾಯಿಯೇ. ನಮ್ಮ ಜೀವನದವನ್ನು ಒಂದು ಸುಸ್ಥಿರತೆಗೆ ತಂದದ್ದು ಮೋದಿಯವರು, ಆದ್ದರಿಂದ ನಾವು ಮೋದಿ ಪರವಾಗಿ ನಿಂತಿದ್ದೇವೆ. ಆ ಹೆಣ್ಣುಮಕ್ಕಳು ಹೇಳುವಂಥ ಮಾತುಗಳು. ಅದೇ ನೀವು ಮುಂಬೈಯಲ್ಲಿ ಕಳೆದ ಒಂದು 15 ದಿನದ ಹಿಂದೆ ಒಂದು 100 ಮುಸ್ಲಿಂ ಹೆಣ್ಣುಮಕ್ಕಳು ಮೋದಿ ಹಮಾರ ಘರ್ ಕಾ ಹಿಸ್ಸಾ ಹೇ, ಹಮಾರ ಪರಿವಾರ ಕಾ ಹಿಸ್ಸಾ ಹೇ, ಏ ಓ ಹಮಾರ ಬಡಾ ಬಾಯಿಯೇ ಅಂಥೇಳಿ ಅವರಿಗೆ ತೋಫಾವನ್ನು, ಗಿಫ್ಟನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ಮೋದಿಯವರ ಇಂಥ ವಿಶ್ವ ಸಮನ್ವಯತೆಯ ದೃಷ್ಟಿ, ಸರ್ವಧರ್ಮ ಸಮನ್ವಯತೆಯ ದೃಷ್ಟಿಗೆ ನಿಮ್ಮಂಥವರು ಕ್ಷುದ್ರ ರಾಜಕಾರಣಿಗಳು ಕೊಳ್ಳಿ ಇಡ್ತಾ ಇದ್ದೀರಿ.
ಟಬು ಗುಂಡೂರಾವ್ ಹೇಳಿದ್ದಾರೆ, ನನ್ನ ರಾಷ್ಟ್ರೀಯತೆಯನ್ನು, ನನ್ನ ಭಾರತೀಯತೆಯನ್ನು ಪ್ರಶ್ನಿಸುವುದು ನೀವು ಎಷ್ಟರ ಮಟ್ಟಿಗೆ ಸರಿ? ಆ ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು? ಹೂ ಆರ್ ಯು? ನನ್ನ ಕುಟುಂಬದ ಒಳಗಡೆ ನೀವು ಕೈ ಹಾಕಿ ಮಾತಾಡ್ತಾ ಇದ್ದೀರಿ. ನಾನು ಮುಸ್ಲಿಂ ಆಗಿ ಹುಟ್ಟಿದ್ದೇ ತಪ್ಪೇನು ಹಾಗಾದರೆ? ನಾನು ಗುಂಡೂರಾವನ್ನ ಮದುವೆ ಆದ ಮೇಲೆ ಎಲ್ಲ ರೀತಿಯ ಸಮನ್ವಯ ದೃಷ್ಟಿಯಿಂದ ಬದುಕ್ತಾ ಇದ್ದೇನೆ. ನನ್ನ ಬದುಕೊಂದು ಸಮಾಜಕ್ಕೆ ಮಾದರಿಯಾಗಿ ಕಾಣಬೇಕು. ಎಲ್ಲ ಧರ್ಮಕ್ಕೂ, ಎಲ್ಲ ಜಾತಿ ವರ್ಗ ಮತ ಭೇದಗಳನ್ನು ಮೀರಿ ಒಂದು ಮನುಷ್ಯ ಸಮಾಜದ ಪರಿಕಲ್ಪನೆ ನನ್ನ ಕಲ್ಪನೆ, ನನ್ನ ಬದುಕಿನ ಸಿದ್ಧಾಂತ. ಅದನ್ನು ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ಇಷ್ಟು ಕೀಳಾಗಿ ಕ್ಷುದ್ರವಾಗಿ ಹೇಗೆ ಮಾತಾಡ್ತೀರಿ ನೀವು? ಇವರ ಮೇಲೆ ನೀವು ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮಿತ್ ಶಾರಿಗೂ, ಪ್ರಧಾನಿಯವರಿಗೂ, ನಡ್ಡಾ ಅವರಿಗೂ, ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾನು ಇದಕ್ಕೆ ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ ಅಂತ. ಸತ್ಯವಾಗೂ ಟಬು ಗುಂಡೂರಾವ್ ಅವರಿಗೆ BJP ಉತ್ತರವನ್ನು ಕೊಡಬೇಕು. ವಿಜಯೇಂದ್ರ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯಿಸಬೇಕು. ಅದೇ ರೀತಿಯಲ್ಲಿ ಗಾಂಧಿನಗರದ ಕಾಂಗ್ರೆಸ್ ಮುಖಂಡರಿಂದ ಶೇಷಾದ್ರಿಪುರಂನ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಯತ್ನಾಳ್ ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಅಂತ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರೂ ಇದನ್ನು ಆಗ್ರಹಿಸಿದ್ದಾರೆ. ಮತ್ತು ಕಾಂಗ್ರೆಸ್ಸಿಗರು ಅಂತಲ್ಲ, ಮನುಷ್ಯತ್ವದ ಗಂಧಗಾಳಿ ಇದ್ದವರು, ಒಂದು ಸಮಾಜದ ನಿರೀಕ್ಷೆ ಇದ್ದವರು ಪ್ರತಿಯೊಬ್ಬರು ಕೂಡ ಇದನ್ನು ಆಗ್ರಹಿಸಬೇಕು. ಇವತ್ತು RSSನಿಂದ ಹಿಡಿದು BJPಯಿಂದ ಹಿಡಿದು ಒಂದು 10 ಮುಖಂಡರ ಮಕ್ಕಳು, ಗಂಡು ಮಕ್ಕಳು, ಕೆಲವರು ಮುಸ್ಲಿಂ ಮಹಿಳೆಯರನ್ನು ಮದುವೆಯಾಗಿದ್ದಾರೆ, ಹೆಣ್ಮಕ್ಕಳನ್ನು. ಬಹುತೇಕವಾಗಿ ಈ ಎಲ್ಲ RSSನ BJPಯ ಮುಖಂಡರ ಹೆಣ್ಣುಮಕ್ಕಳು ಮುಸ್ಲಿಂ ಪುರುಷರನ್ನು ಮದುವೆಯಾಗಿದ್ದಾರೆ. ನಿಮಗೆ ಎಷ್ಟು ದಾಖಲೆ ಬೇಕು? ಅವರನ್ನು ಏನಂತ ಕರಿತೀರಿ? ಎಂಥ ಒಂದು ಅದ್ಭುತವಾದಂಥ ದೇಶ ನಮ್ಮದು, ಬಹುತ್ವದಲ್ಲಿ ಏಕತ್ವ. ಇದೇ ಬಿಸ್ಮಿಲ್ಲಾ ಖಾನ್ ಅಮೆರಿಕಕ್ಕೆ ಹೋದಾಗ ನಿಮಗೆ ಪೌರತ್ವವನ್ನು ಕೊಡ್ತೇವೆ, 50-100 ಎಕರೆ ಜಾಗವನ್ನು ಕೊಡ್ತೇವೆ, ನೀವು ಇಲ್ಲಿ ಬಂದು ಉಳಿರಿ ಅಂತ ಹೇಳಿದಾಗ ಅವ್ರು ಏನು ಹೇಳಿದರು? ಆಯಿತು, ಬರ್ತೇನೆ, ಬದುಕ್ತೇನೆ, ಬಾಳ್ತೇನೆ, ನಿಮ್ಮ ಆಹ್ವಾನವನ್ನು ಸ್ವೀಕರಿಸ್ತೇನೆ, ಆದರೆ ನನಗೆ ಕಾಶಿಯ ವಿಶ್ವನಾಥ ಮತ್ತು ಗಂಗೆಯನ್ನು ತಂದು ಕೊಡ್ತೀರಾ ಅಂತ ಕೇಳಿದರು. ಎಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ, ಎಂಥ ಅದ್ಭುತವಾದಂಥ ಧರ್ಮ ಸಮನ್ವಯತೆ. ನಾವಿವತ್ತು ರಾಜಕೀಯವನ್ನು ರಾಜಕೀಯವಾಗಿ ನೋಡಬೇಕು. ಇವತ್ತು ನಮ್ಮ ದೇಶದ ಮೇಲೆ ಇದ್ದಂಥ ಒಂದು ಬಹುತ್ವದಲ್ಲಿ ಏಕತ್ವದ ಒಂದು ಸಂಸ್ಕೃತಿ ಏನಿದೆ, ಇಲ್ಲಿಯ ಸನಾತನ ಸಂಸ್ಕೃತಿಯ ಮೂಲ ಧರ್ಮ ಏನಿದೆ, ಅದನ್ನು ಇಲ್ಲಿಯ 140 ಕೋಟಿ ಜನರು ಅದನ್ನು ಒಪ್ಪಿಕೊಳ್ಳತಕ್ಕದ್ದು, ಒಪ್ಪಿಕೊಳ್ಳಬೇಕು. ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ. ರಾಮನ ಪುನರ್ ಪ್ರತಿಷ್ಠಾಪನೆಯನ್ನು ನಿರಾಕರಿಸಿದ ಕಾಂಗ್ರೆಸ್ಸನ್ನು ಪಾಪಕ್ಕೆ ಹೋಲಿಸಲಾಗ್ತಾ ಇದೆ. ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮದ ಮೇಲೆ ಅವರು ಮಾಡ್ತಾ ಇರುವ ದಾಳಿಯನ್ನು, ಅದನ್ನು ಒಪ್ಪುವ ಸಾಧ್ಯತೆ ಇಲ್ಲ, ಅದನ್ನು ಖಂಡಿಸತಕ್ಕದ್ದು. ಶ್ರೀರಾಮನನ್ನು, ಕೃಷ್ಣನನ್ನು ಪ್ರಶ್ನಿಸುವ ಅದು ಕಲ್ಪನೆಯ ಒಂದು ವ್ಯಕ್ತಿತ್ವ, ಅದೊಂದು ಫಿಕ್ಷನ್ ಅನ್ನುವಂಥ ಯಾವುದೇ ಕಾಂಗ್ರೆಸ್ಸಿಗರ ಮಾತನ್ನು, ಎಡಪಂಥೀಯರ ಮಾತನ್ನು, ಬುದ್ಧಿಜೀವಿಗಳ ಮಾತನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಮುಸ್ಲಿಂ ಓಲೈಕೆಯ ರಾಜಕಾರಣವನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಬಹುಸಂಖ್ಯಾತ 110 ಕೋಟಿಗೂ ಹೆಚ್ಚು ಜನ ಇರುವಂಥ ಹಿಂದೂಗಳನ್ನು ಅವಮಾನಿಸುವ ಅವರ ಎದೆಮಿಟ್ಟಿ ಈ ದೇಶವನ್ನು ವೋಟ್ ಬ್ಯಾಂಕಿನ ರಾಜಕೀಯಕ್ಕಾಗಿ ಒಂದು ವರ್ಗಕ್ಕೆ ಮೀಸಲಿಡುವಂಥ ಕಾಂಗ್ರೆಸ್ಸಿನ ದುಷ್ಟ ಬುದ್ಧಿಯನ್ನು ಮತ್ತು ಅನಾಹುತಕಾರಿ ನಿಲುವನ್ನು, ಪ್ರಣಾಳಿಕೆಯನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ. ಆದರೆ ಗುಂಡೂರಾವರಂಥ ಒಬ್ಬ ಬ್ರಾಹ್ಮಣ ಒಂದು ಮುಸ್ಲಿಂ ಮೂಲದ ಹೆಣ್ಮಗಳನ್ನು ಮದುವೆ ಮಾಡಿಕೊಂಡು ಬಂದು ಒಂದು ಹೊಸದಾದಂಥ ಒಂದು ಮಾನವೀಯತೆಯ ನೆಲೆಯಲ್ಲಿ, ಸರ್ವಧರ್ಮ ಸಮನ್ವಯತೆಯ ನೆಲೆಯಲ್ಲಿ, ಈ ದೇಶದ ಮೂಲ ಧರ್ಮದ ಕಲ್ಪನೆಯಲ್ಲಿ ಬದುಕನ್ನು ಕಟ್ತಾ ಇರುವಾಗ ಅವರನ್ನು ಇಷ್ಟು ನೀಚವಾಗಿ ನೀವು ಪ್ರಶ್ನಿಸ್ತೀರಿ ಅಂತ ಆದರೆ ನಿಮ್ಮ ನಾಲಿಗೆ ಸಂಸ್ಕೃತಿ ಏನು, ನಿಮ್ಮ ಹಿಂದುತ್ವದ ಸಂಸ್ಕೃತಿ ಏನು, ನಿಮ್ಮ ಹಿಂದುತ್ವದ ಪ್ರಖರವಾದಂಥ ಸಂಸ್ಕೃತಿ ಏನು? ನೀವು ಕಂಡುಕೊಂಡಂಥ ಹಿಂದುತ್ವ ಅಂದರೆ ಏನು? ಹಾಗಾದರೆ ಹಿಂದೂ ಧರ್ಮ ಅಂದರೆ ಏನಂತ ಭಾವಿಸಿದ್ದೀರಿ? ಇದನ್ನು ಜನ ಪ್ರಶ್ನಿಸಬೇಕಾಗಿದೆ. ನಿಮಗೆ ಈಗ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಯತ್ನಾಳ್ ಅವರು
ಬಿ ಜೆ ಪಿಯಲ್ಲಿದ್ದೂ ಕೂಡ ಬಿ ಜೆ ಪಿಯ ಒಳ ಭ್ರಷ್ಟಾಚಾರವನ್ನು, ಒಳ ಹೊಂದಾಣಿಕೆಯನ್ನು, ಕುಟುಂಬ ರಾಜಕಾರಣವನ್ನು, ಯಡಿಯೂರಪ್ಪನವರ ಇಡೀ ಖಾನ್ದಾನನ್ನು ವಿಮರ್ಶಿಸ್ತಾರೆ. ನಾನು ಸೀನಿಯರ್ ಅಂತಾರೆ. ನನಗೇನು, ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ ಯಾವ ಅರ್ಹತೆ ನನಗೆ ಕಡಿಮೆ ಇದೆ ಅಂತ ಕೇಳ್ತಾರೆ. ನಾನು ಯಾಕೆ ಒಂದು ರಾಜ್ಯದ ಅಧ್ಯಕ್ಷನಾಗಬಾರ್ದು ಅಂತ ವಿಜಯೇಂದ್ರನಿಗೆ ಪಕ್ಕದಲ್ಲಿ ನಿಂತು ತೊಡೆ ತಟ್ತಾರೆ. ನನಗೆ ಯಾವುದು ಯಾರ ಭಯವೂ ಇಲ್ಲ, ಬಿಜಾಪುರವನ್ನು ಸಿಂಗ್ಪುರ್ ಮಾಡೇನಿ ಅಂತಾರೆ. ಅದು ಸಿಂಗ್ಪುರ್ ಹೆಂಗಾಗಿದೆ ಅಂತೇಳಿ ಅದು ಅಲ್ಲಿಯ ಜನವೇ ಹೇಳಬೇಕು. ಈ ರೀತಿಯ ತನ್ನದೇ ಸ್ವಕುಚಮರ್ದನವನ್ನು ತಾನು ತನ್ನನ್ನು ಅಧಿಕಾರಕ್ಕೆ ತಂದರೆ, ನಾನು ಅದು ಮುಖ್ಯಮಂತ್ರಿ ಆದರೆ, ಈ ಮಕ್ಕಳ ಭಾಷಣ ಮಾಡ್ತೇವಲ್ಲ ಶಾಲಾ ಕಾಲೇಜುಗಳಲ್ಲಿ, ನಾನು ಮುಖ್ಯಮಂತ್ರಿ ಆದರೆ ಏನು ಮಾಡ್ತೇನೆ ಅಂತ ಮೊನ್ನೆ ಒಂದು ಸಂದರ್ಶನದಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಯೋಗಿ ಆದಿತ್ಯನಾಥನನ್ನು ಮೀರಿಸ್ತೇನೆ. ಯೋಗಿ ಆದಿತ್ಯನಾಥರ ಇಡೀ ವ್ಯಕ್ತಿತ್ವದ, ಕಾರ್ಯಶೈಲಿಯ, ಅವರು ಹಿಂದೂ ಮತ್ತು ಮುಸ್ಲಿಮರನ್ನು ಯಾವ ರೀತಿ ಒಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಸಾಮಾಜಿಕ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಗೆ ನಿಷ್ಕರುಣೆಯಿಂದ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಯಾವ ರೀತಿಯ ಒಂದು ಶಿಕ್ಷೆಯನ್ನು, ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲಿಯೂ ಅವರ ವಿರುದ್ಧ ಅಲ್ಲಿಯ ಮುಸ್ಲಿಂ ಸಮುದಾಯದ ಸಾಮಾಜಿಕರು ಯಾವತ್ತೂ ಪ್ರತಿಭಟನೆಯನ್ನು ಮಾಡಿಲ್ಲ, ಕ್ಷೋಭೆಯನ್ನು ಮಾಡಿಲ್ಲ, ಬೆಂಕಿ ಹಾಕಿಲ್ಲ. ಯಾರು ಸಮಾಜ ದ್ರೋಹಿಗಳು, ಯಾರು ದೇಶದ್ರೋಹಿಗಳು, ಯಾರು ಮನುಷ್ಯ ದ್ರೋಹಿಗಳು, ಮಾನವೀಯತೆಯ ದ್ರೋಹಿಗಳು, ಮಹಿಳಾ ದ್ರೋಹಿಗಳು, ಇಂಥ ಕಟು ನಿಲುವನ್ನು ಅವರು ಯಾಕೆ ತಳೆದಿದ್ದಾರೆ ಅಂದರೆ ಸಮಾಜ ವಿರೋಧಿಗಳ ಮತ್ತು ಸಂಸ್ಕೃತಿಯ ವಿರೋಧಿಗಳ, ಧರ್ಮ ವಿರೋಧಿಗಳ, ದೇಶ ವಿರೋಧಿಗಳ ಮಟ್ಟಿಗೆ ಅವರ ಹೆಸರು ಹೇಳುವ ಯೋಗ್ಯತೆಯಾದರೂ ಯತ್ನಾಳ್ ಅವರಿಗೆ ಇದೆಯೇ ಅನ್ನುವ ಪ್ರಶ್ನೆಯನ್ನು ಇವತ್ತು ಟಬು ಗುಂಡೂರಾವ್ ಅಂತ ಒಬ್ಬ ಸದ್ಗೃಹಿಣಿಯ ಬಗ್ಗೆ, ಗೃಹಸ್ಥಾಶ್ರಮದಲ್ಲಿ ಗುಂಡೂರಾವ್ ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಟಬು ಅವರ ದಾಂಪತ್ಯ ಅದೊಂದು ಆದರ್ಶಮಯವಾದದ್ದು, ಈ ಸಮಾಜಕ್ಕೆ ಒಂದು ಮಾದರಿಯಾದದ್ದು. ರಾಜಕಾರಣಿಯಾಗಿ ದಿನೇಶ್ ಗುಂಡೂರಾವನ್ನು ನೋಡುವ ದೃಷ್ಟಿಯೇ ಬೇರೆ, ಒಬ್ಬ ಸಂಸಾರಸ್ಥನಾಗಿ, ಸದ್ಗೃಹಸ್ಥನಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಪ್ರತ್ಯೇಕವಾಗಿ ನೋಡಬೇಕಾದ ಅಗತ್ಯ ಇದೆ. ಆ ವಿಷಯದಲ್ಲಿ ದಿನೇಶ್ ಗುಂಡೂರಾವ್ ಅತ್ಯಂತ ಮಾನವೀಯತೆಯ ಮತ್ತು ಬಹಳ ಮೌಲ್ಯಾಧಾರಿತವಾದಂಥ ಒಂದು ಬದುಕನ್ನು ಅವರು ಬದುಕ್ತಾ ಇದ್ದಾರೆ. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಳ್ತಾರೆ, ಒಪ್ಕೋಬೇಕು. ಇಂಥ ಸಂದರ್ಭದಲ್ಲಿ ಹಾಗಾದರೆ ಇಲ್ಲಿಯ ಭಾರತೀಯ ಮುಸ್ಲಿಮರೆಲ್ಲರೂ ಪಾಕಿಸ್ತಾನದ ಮನೋಭಾವದವರೇನು ಯತ್ನಾಳರಿಗೆ ಪ್ರಶ್ನೆ ಕೇಳಬೇಕಾಗತ್ತೆ. ಒಂದು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿ ಅವರು ಬೇರೆ ಧರ್ಮದ, ಬೇರೆ ಜಾತಿಯ ಒಂದು ಹುಡುಗರನ್ನು ಮದುವೆಯಾಗಿ ಬಂದು ಸಂಸಾರ ಮಾಡ್ತಾರೆ ಅಂತ ಆದರೆ ಅವರೆಲ್ಲರೂ ಭಯೋತ್ಪಾದಕರ ಆ ಕರಿನೆರಳಲ್ಲಿ ಪರಿಗ್ರಹಿಸಬೇಕಾದಂಥ ಬದುಕನ್ನು ಹೊಂದಿರ್ತಾರೆಯೇ? ಯತ್ನಾಳ್ ಅವರಿಗೆ ಈ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಟಬು ಗುಂಡೂರಾವ್ ಅವರಲ್ಲಿ ಏನು ಕಳಂಕವನ್ನು ಕಂಡ್ರಿ, ಏನು ದೇಶದ್ರೋಹಿತ್ವವನ್ನು ಕಂಡ್ರಿ? ಯಾವತ್ತಾದರೂ ಅವರು ಪಾಕಿಸ್ತಾನದ ಪರವಾಗಿ ಒಂದು ಸಣ್ಣ ಧ್ವನಿ ಬಿಡಿ ವರ್ತನೆಯನ್ನು ನೋಡಿದ್ರಾ ನೀವು? ಇಲ್ಲ. ಆರ್ ಗುಂಡೂರಾವ್ ಫೌಂಡೇಶನ್ನಿನ ಮೂಲಕ ಅದರ ಚೇರ್ಮನ್ ಆಗಿ ಹಲವಾರು ದೇವಸ್ಥಾನಗಳಿಗೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು ಮಾಡಿ ಮುಂದೆ ನಿಂತು ಕೆಲಸ ಮಾಡಿದ್ದನ್ನು ಅದರ ಫಲಾನುಭವಿಗಳೇ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಒಂದು ಯಾವುದೇ ರೀತಿಯಲ್ಲೂ ರಾಜಕೀಯವಾಗಿ ಎಳೆದು ತರಬಾರದ ವ್ಯಕ್ತಿಯನ್ನು, ಹೆಣ್ಮಗಳನ್ನು ನೀವು ಅನಾವಶ್ಯಕವಾಗಿ ಎಳೆದು ತರ್ತೀರಿ ಅಂತಾದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವೇ? ಅಥವಾ ಮಹಿಳೆಯರ ಬಗೆಗೆ ನಿಮಗಿರುವ ದೃಷ್ಟಿಕೋನ ಏನು? ಪ್ರಖರ ಹಿಂದುತ್ವವಾದಿ, ಪ್ರಚಂಡ ವಾಗ್ಮಿ, ಫೈರ್ ಬ್ರ್ಯಾಂಡ್ ಅಂತೇಳಿ ಆಡಬಾರದ ಮಾತುಗಳನ್ನೆಲ್ಲ ಆಡ್ಬೋದಾ? ಇದೇ ಕಾರಣಕ್ಕಾಗಿ ಅನಂತಕುಮಾರ್ ಹೆಗಡೆಯವರಿಗೂ ಅವರ ನಾಲಿಗೆಯ ಸಂಸ್ಕೃತಿ ಏನು ಅನ್ನೋದನ್ನು ಜಡ್ಜ್ ಮಾಡಿ ಹೈಕಮಾಂಡ್ ಇವತ್ತು ಅವರನ್ನು ಟಿಕೆಟ್ ನಿರಾಕರಿಸಿ ಮನೆಯಲ್ಲಿ ಕೂಡಿಸ್ತಿತ್ತು. ನಿಮಗೆ ಯತ್ನಾಳ್ ಅವರಿಗೆ
ನಿಮಗೆಲ್ಲ ಶಕ್ತಿಯೂ ಇದೆ ಅಂತ ನೀವು ಭಾವಿಸಿದ್ದೀರಿ, ಜನವೂ ಭಾವಿಸಿದ್ದಾರೆ. ಆದರೆ ನಿಮಗೆ ಆಯಕಟ್ಟಿನ ಜಾಗದಲ್ಲಿ ಪ್ರತಿ ಒಂದು ಹುದ್ದೆಯೂ ಕೈ ತಪ್ತಾ ಇರೋದು ಅಥವಾ ತಪ್ಪಿಸ್ತಾ ಇರೋದು ಹೈಕಮಾಂಡ್ ನಿಮಗೆ ಕೊಡ್ತಾ ಇಲ್ಲದೇ ಇರುವಂಥದ್ದು ಯಾಕೆ ಅಂತಂದರೆ ನೀವೊಬ್ಬ ಸಂಯಮ ಇಲ್ಲದ ರಾಜಕಾರಣಿ. ನಿಮ್ಮ ನಾಲಿಗೆ ಮೇಲೆ ನಿಮಗೆ ಹಿಡಿತ ಇಲ್ಲ, ನೀವು ಏನು ಬೇಕಾದರೂ ಮಾತಾಡ್ತೀರಿ. ನಿಮ್ಮ ಬಾಯಿ ಸಂಸ್ಕೃತಿ ಅತ್ಯಂತ ಆಘಾತಕಾರಿ ಸಂಸ್ಕೃತಿ, ಅಮಾನುಷವಾದದ್ದು. ನಿಮ್ಮ ಪಕ್ಷದ ಒಳಗಿನ ನಿಷ್ಠೆಯೇ ನಿಮ್ಮ ನಿಷ್ಠೆ ಇದೆಯಲ್ಲ, ಪಕ್ಷದ ಮೇಲೆ ನಿಮಗೆ ಯಾವ ನಿಷ್ಠೆ ಇದೆ ಅಂತಂದರೆ ಆ ನಿಷ್ಠೆಯೂ ಕೂಡ ನಿಷ್ಠಾರ್ಹ ಅಲ್ಲ, ಅದು ಪ್ರಶ್ನಾರ್ಹ. ನಿಮ್ಮನ್ನು ನಂಬುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಹಾಗಾಗಿನೇ ನಿಮ್ಮ ಎಲ್ಲ ಮಾತಾಡುವಿಕೆಯನ್ನು, ನಿಮ್ಮ ನಾಲಿಗೆಯ ಎಲ್ಲ ಅಸಂಸ್ಕೃತವಾದಂಥ ಈ ವಾಚಾಮ ಗೋಚರವಾದಂಥ ಸ್ಥಿತಿಯನ್ನು ನೋಡಿ ನಿಮ್ಮನ್ನು ಒಂದು ರೀತಿ ಸುಳಿದು ಬಿಟ್ಟ ಹಾಗೆ ಬಿಟ್ಟಿದ್ದಾರೆಯೇ ಹೊರತು ನಿಮ್ಮನ್ನು ಆಯಕಟ್ಟಿನ ಜಾಗದಲ್ಲಿ ಒಂದು ಸರಿಯಾದಂಥ ಸ್ಥಾನ ಮಾನ ಗೌರವದ ಸ್ಥಿತಿಯಲ್ಲಿ ನಿಮ್ಮನ್ನು ಕೂಡ್ರಿಸುವ ಯಾವ ಆಲೋಚನೆಯನ್ನು ಹೈಕಮಾಂಡು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ಈ ದುಷ್ಟ ಸ್ವಭಾವ, ಸಮಾಜ ವಿರೋಧಿ, ಸಂಸ್ಕೃತಿ ವಿರೋಧಿ, ಜೀವ ವಿರೋಧಿಯಾದಂಥ ನಿಮ್ಮ ನಾಲಿಗೆಯ ಸಂಸ್ಕೃತಿ. ನೀವು ಕೇವಲ ಮುಸ್ಲಿಮರ ವಿರುದ್ಧ ಮಾತಾಡ್ಬಿಡ್ತೀರಿ, ಭಾಳ ದೊಡ್ಡ ನಾಮ ಹಾಕ್ಕೊಂಡು ಜೈ ಬಜರಂಗಬಲಿ, ಜೈ ಶ್ರೀರಾಮ್ ಅಂತ ಹೇಳ್ಬಿಡ್ತೀರಿ ಅನ್ನುವ ಕಾರಣಕ್ಕಾಗಿ ನಿಮ್ಮ ಮಾತನ್ನು ಎಲ್ಲವನ್ನೂ ನಿಮ್ಮ ಅನುಯಾಯಿಗಳು ಮತ್ತು ಹಿಂದುತ್ವವಾದಿಗಳು ಒಪ್ತಾರೆ ಅಂತಾದರೆ ಅದಕ್ಕಿಂತ ದುರಂತ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಟಬು ರಾವ್ ಅವರ ಪ್ರಕರಣದಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಮಾತು ಅತ್ಯಂತ ಅಕ್ಷಮ್ಯ, ಅದು ಅಪರಾಧಕ್ಕೆ ಸಮಾನ. ಸಮಾಜದಲ್ಲಿ ನೀವು ಕ್ಷೋಭೆಯನ್ನು ಹುಟ್ಟುಹಾಕ್ತೀರಿ. ಇಂಥ ಹಲವಾರು ಅದ್ಭುತವಾದಂಥ ಬದುಕೊಂಡಿದ್ದಂಥ ಸರ್ವಧರ್ಮ ಸಮನ್ವಯತೆಯ ಮಾನವೀಯತೆಯ ನೆಲೆಯಲ್ಲಿ ಬದುಕ್ತಾ ಇರುವಂಥ ಸಂಸಾರಗಳಿಗೆ ನೀವು ಕೊಳ್ಳಿಯನ್ನಿಡ್ತಿದ್ದೀರಿ. ಇದು ಭಾರತದ ನಿಲುವು ಅಲ್ಲ, ಇದು ಭಾರತದ ಧರ್ಮದ ನಿಲುವು ಅಲ್ಲ, ಹಿಂದುತ್ವದ ಆಶಯವೂ ಅಲ್ಲ, ಸನಾತನ ಧರ್ಮದ ಆಶಯವೂ ಅಲ್ಲ, BJPಯ ಅಜೆಂಡವೂ ಅಲ್ಲ. ನೀವಾಗಬಹುದು, ಅನಂತಕುಮಾರ್ ಹೆಗಡೆ ಆಗಬಹುದು, ನೀವೆಲ್ಲ ಪ್ರಖರವಾದ ಹಿಂದುತ್ವದ ಒಂದು ಬ್ರ್ಯಾಂಡಿನಲ್ಲಿ ನೀವು BJPಯ, ಮೋದಿಯ ಮತ್ತು ಇಡೀಯದಾದಂಥ ಒಂದು ಭಾರತೀಯತೆಯ ಆ ಇಡೀ ವಿಶ್ವಧರ್ಮ ಕಲ್ಪನೆಗೆ ನೀವು ಬೆಂಕಿ ಇಡ್ತಾ ಇದ್ದೀರಿ. ನೀವು BJPಗೇ ಒಳಶತ್ರುಗಳು ನೀವು, ಇದು ಗ್ಯಾರಂಟಿ. ನೀವು BJPಯ ಹಿತವನ್ನು ಕಾಯುವವರು ಅಲ್ಲವೇ ಅಲ್ಲ ಅಂತ. ನಿಮ್ಮ ಇಂಥ ನಡವಳಿಕೆ, ಇಂಥ ಮಾತುಗಳು ಇದು ಮೋದಿಯವರಿಗೆ ಮಗ್ಗಲು ಮುಳ್ಳಾಗೋದಷ್ಟೇ ಅಲ್ಲ, ಗಂಟಲಿಗೆ ಹಿಡಿದು ಅವರಿಗೆ ಏನು ಅವರ ಇಡೀಯದಾದಂಥ ಒಂದು ಇಲ್ಲಿವರೆಗಿನ ದಶಕದ ಒಂದು ಅದ್ಭುತವಾದ ಕೆಲಸ ಇದೆಯಲ್ಲ, ಅದನ್ನು ಸರ್ವನಾಮ ಮಸಿನುಂಗಿತು ಅನ್ನೋ ಹಾಗೆ ಮಾಡಲಿಕ್ಕೆ ನಿಮ್ಮಂಥ ಕೆಲವು ಹುಳುಗಳು ಸಾಕು. ಇದು ಅತ್ಯಂತ ನೀಚತನ, ಅಮಾನುಷವಾದದ್ದು. ಇಡೀ BJPಗರು ಅವರ ಈ ಮಾತನ್ನು ಖಂಡಿಸಬೇಕಾಗಿದೆ. ಅದಿಲ್ಲದೇ ಇದ್ದರೆ BJPಯ ಒಟ್ಟು ನೈತಿಕತೆಯನ್ನು, ಒಟ್ಟು ಆಶಯವನ್ನು ಮತ್ತು ಒಟ್ಟು ನಮ್ಮ ಹಿಂದೂ ಧರ್ಮದ ಪರಿಕಲ್ಪನೆಯ ಮೇಲೆ ಅವರಿಗಿರುವಂಥ ಒಂದು ದೃಷ್ಟಿಕೋನವನ್ನು ಪ್ರಶ್ನಿಸಬೇಕಾಗತ್ತೆ. ಕಾಂಗ್ರೆಸ್ಸಿನವರಲ್ಲ, BJPಯನ್ನು, ಅದರ ನಿಲುವನ್ನು, ಮೋದಿಯವರನ್ನು ಯಾರು ಒಪ್ಪುತ್ತಾರೋ ಆ ಒಪ್ಪುವಂಥವರೇ ಪ್ರಶ್ನಿಸಬೇಕಾಗತ್ತೆ. ನೆನಪಿಡಿ. ನಮಸ್ತೆ.